ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಲೀಗ್ ಹಂತದ ಕೊನೆಯ ಪಂದ್ಯ ನ್ಯೂಜಿಲೆಂಡ್ ಇರುತ್ತೆ ನಮ್ಮ ಭಾರತ ತಂಡ ಆಡ್ತಿದೆ. ಎಲ್ಲರೂ ಕೂಡ ಗೊತ್ತಿರ್ಬೋದು, ಭಾನುವಾರ ಇಲ್ಲಿ ಯಾವ ತಂಡ ಸೋತರೂ ಕೂಡ ಮ್ಯಾಟ್ರ್ ಆಗೋದಿಲ್ಲ, ಗೆದ್ದರೂ ಕೂಡ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಬೇಕು. ಅಫಿಷಿಯಲಿ ಭಾರತ ಮತ್ತು ನ್ಯೂಜಿಲೆಂಡ್ ಅವರು ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು. ಸೆಮಿಫೈನಲ್ಗೆ ಎರಡು ತಂಡಗಳು ಕೂಡ ಸೆಲೆಕ್ಟ್ ಆಗಿದ್ದಾರೆ ಗ್ರೂಪ್ ಎ ಇಂದ ಅಂತ ಹೇಳಬೇಕು. ಇಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲಲೇಬೇಕು. ನಾವು ಸೋತರೂ ಕೂಡ ಲೆಕ್ಕಕ್ಕಿಲ್ಲ, ಗೆದ್ದರೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಆದರೂ ಕೂಡ ನಾವು ಗೆಲ್ಲಲೇಬೇಕು. ಲಾಸ್ಟಕ್ಕೆ ಮೂರು ಪಂದ್ಯ ಗೆದ್ದು ನಾವು ಪಾಯಿಂಟ್ಸ್ಟೇಬಲ್ ಅಗ್ರಸ್ಥಾನಕ್ಕೆ ಮುಗಿಸ್ಬೇಕು ಅಂತ ಪ್ರಾಕ್ಟೀಸಲ್ಲಿ ವಿರಾಟ್, ರೋಹಿತ್, ಹಾರ್ದಿಕ್ ಪಾಂಡ್ಯ ಅವರು ಮಿಂಚಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ಯಾವ ರೀತಿ ಆಟ ಆಡಿದರೆ ಇವರು ಮೂರು ಜನ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನ್ಯೂಜಿಲೆಂಡ್ ಅಥವಾ ಭಾರತ ತಂಡ ಇವೆರಡರಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ನಿಮ್ಮ ಪ್ರಕಾರ ಕನ್ಸಲ್ಲಿ ಕಮೆಂಟ್ ಮಾಡಿ. 3-3 ಗೆಲ್ತು ಅಂದರೆ ಭಾರತ ಸೆಮಿಫೈನಲ್ ಯಾವ ತಂಡ ಎದುರಿಸ್ತಾರೆ ಅಂತ ಅದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಕಾದಿನ ನೋಡೋಣ. ನಮ್ಮ ಭಾರತ ತಂಡ ಪ್ರಾಕ್ಟೀಸ್ ಮತ್ತು ಯಾವ ರೀತಿ ಆಟ ಆಡ್ರಪ್ಪ ಆಯಿತು ಅಂದರೆ ಮೊದಲಾಗಿ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಗ್ತೀನಿ. ವಿರಾಟ್ ಕೊಹ್ಲಿ ಅವರು ಕೇವಲ 29 ಬಾಲಲ್ಲಿ 48 ರನ್ ಹೊಡೆದ್ರು ಅಂತ ಹೇಳಬೇಕು. ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗಿ ಔಟ್ ಆರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. 2 6 ಮತ್ತು 4 4 ಇತ್ತು ಅಂತ ಹೇಳಬೇಕು. ಇನ್ನು ರೋಹಿತ್ ಶರ್ಮಾ ಅವರು ಬೆಂಕಿ ಬ್ಯಾಟಿಂಗರು, 80 ರನ್ ನೋಡ್ರು ಅಂತ ಹೇಳಬೇಕು. 71 ಬಾಲಲ್ಲಿ 80 ರನ್ ನೋಡಿದ್ವಿ ರೋಹಿತ್ ಶರ್ಮಾ ಅವರು ಔಟ್ ಆರು ಅಂತ ಹೇಳಬೇಕು. ಸೆಂಚುರಿ ಮಿಸ್ ಆಯಿತು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಇನ್ನು ಹಾರ್ದಿಕ್ ಪಾಂಡ್ಯ ಫಿನಿಶರ್, 44 ಬಾಲಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 89 ನೋಡ್ರು ಅಂತ ಹೇಳಬೇಕು. ಇದರಲ್ಲಿ 5 6 ಮತ್ತು 3 4 ಇತ್ತು ಅಂತ ಹೇಳಬೇಕು. ಬರೀ 6ಅಲ್ಲೇ ಡೀಲ್ ಮಾಡಿದ್ರು ನಮ್ಮ ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು. ಗೊತ್ತಿರ್ಬೋದು ಯಾವ ರೀತಿ 6ಗಳು ಸ್ಟ್ರೋಕ್ ಮೇಲೆ ಮಾಡ್ತಾರೆ ಅಂತ. ಇವತ್ತಿನ ಪ್ಲೇಸ್ ಮ್ಯಾಚ್ ಹೀಗಿತ್ತು. ನಿಮಗೆ ಯಾರು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ, ನಮಸ್ಕಾರ.